ಸೊ ಗೈಸ್ ನಿಮ್ಮೆಲ್ಲರಿಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಈ ಗುಡ್ ನ್ಯೂಸ್ ಕೇಳಿದ ತಕ್ಷಣ ನಿಮಗೆ ಶಾಕ್ ಆಗುತ್ತೆ. ಇದರಿಂದ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಸುರಿಮಳೆ ಸುರಿತಾರೆ. ಯಾವ ಥರ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ ಗೈಸ್, ನೀವು ಏನು ಮಾಡಬೇಕಂದ್ರೆ ನೀವು ಪ್ರತಿಯೊಂದು ವಿಡಿಯೋಗಳಿಗೆ ಈ ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ನೀವು YT ಸ್ಟುಡಿಯೋದಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಯ ಪೆನ್ಸಿಲ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇವಾಗ ನಾನು ನನ್ನದೇ ಇನ್ನೊಂದು ಚಾನಲ್ನ YT ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ನನ್ನ YT ಸ್ಟುಡಿಯೋದಲ್ಲಿ ಈಗ ನಾನು ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಶೋ ಮೋರ್ ಅಂತ ತೋರಿಸುತ್ತೆ ನೋಡಿ. ಶೋ ಮೋರ್ ಅಂತ ಕೆಳಗಡೆ ತೋರಿಸ್ತಾ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಮ್ಯುನಿಟಿ ಅಂತ ಇದೆ ನೋಡಿ ಆಪ್ಷನ್ ಕೆಳಗಡೆ. ಕಮ್ಯುನಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಮೆಂಟ್ ಅಂತ ಇದೆ ನೋಡಿ ಆಪ್ಷನ್. ನೆಕ್ಸ್ಟಲ್ಲಿ ಕಮೆಂಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಆ ಕಮೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೂ ಕ್ಯಾನ್ ಕಮೆಂಟ್ ಅಂತ ಇದೆ ನೋಡಿ. ಮೊದಲಿಗೆ ಏನಿತ್ತಪ್ಪ ಅಂದರೆ ಯಾರು ಬೇಕಾದರೂ ಕಮೆಂಟ್ ಮಾಡ್ಬೋದಾಗಿತ್ತು. ಆದರೆ ಇವಾಗ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಮಾತ್ರ ನಿಮ್ಮ ಒಂದು ಚಾನಲ್ನಲ್ಲಿ ಬಂದುಬಿಟ್ಟು ವಿಡಿಯೋ ಓಪನ್ ಆಗುತ್ತೆ, ಬಟ್ ಕಮೆಂಟ್ ಮಾಡೋದಕ್ಕೆ ಹಾಕೋದಿಲ್ಲ. ಅದಕ್ಕೆ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಈ ಒಂದು ಹೊಸ ಆಪ್ಷನ್ ಬಂದಿದೆ, ಹೂ ಕ್ಯಾನ್ ಕಮೆಂಟ್ ಅಂತ ಐತೆ. ಅದನ್ನು ನೀವು ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ನ ತೋರಿಸ್ತಾ ಇದೆ. ಕೆಳಗಡೆ ಏನು ತೋರಿಸ್ತಾ ಇದೆ ಅಂದರೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಅಂತ ಇದೆ. ಮೊದಲಿಗೆ ಎನಿವನ್ ಅಂತ ಅಷ್ಟೇ ಇತ್ತು. ಇವಾಗ ಕೆಳಗಡೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಅಂತ. ನೀವು ಏನು ಮಾಡಬೇಕಂದ್ರೆ ಇದನ್ನು ಆನ್ ಮಾಡ್ಕೋಬೇಕು ನೋಡಿ. ಇದನ್ನು ನೋಡಿದರೆ ನಿಮಗೆ ಶಾಕ್ ಆಗುತ್ತೆ. ಖಂಡಿತವಾಗಿ ಈ ಒಂದು ಆಪ್ಷನ್ ಬಂದಿದೆ. ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿಬಿಟ್ಟು ನೀವು ಈ ಒಂದು ಆಪ್ಷನ್ನ ಚೆಕ್ ಮಾಡ್ಕೊಳ್ಳಿ. YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಇದ್ರ ಬೆನಿಫಿಟ್ ಏನಪ್ಪ ಅಂದರೆ ನಿಮ್ಮ ಚಾನಲ್ನಲ್ಲಿ ಯಾರಾದರೂ ನಿಮ್ಮ ವಿಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಬೇಕಂದ್ರೆ ಮೊದಲಿಗೆ ನಿಮ್ಮ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರು ಮಾತ್ರ ನಿಮ್ಮ ಒಂದು ವಿಡಿಯೋಗೆ ಬಂದುಬಿಟ್ಟು ಕಮೆಂಟ್ ಮಾಡಬಹುದು. ಇವಾಗ ಈ ಒಂದು ವಿಡಿಯೋನ ಸೆಕೆಂಡ್ ಆಪ್ಷನ್ಸನ್ನು ನೋಡೋದ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಮೀಡಿಯಮ್ ಸಬ್ಸ್ಕ್ರಿಪ್ಷನ್ ಟೈಮ್ ಅಂತ ಇದೆ. ಅದನ್ನು ನೀವು ಎನಿ ಡ್ಯೂರೇಷನ್ ಅಂತ ಇಲ್ಲಿ ಕೊಡ್ತೀನಿ. ನಾನು ಎನಿ ಡ್ಯೂರೇಷನ್ ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಮಾತ್ರ ಈ ಒಂದು ಚಾನಲ್ಗೆ ನೀವು ಬಂದುಬಿಟ್ಟು ಕಮೆಂಟ್ ಮಾಡಬಹುದು. ಇವಾಗ ನಾನು ಚಾನಲ್ನ ಓಪನ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನನ್ನ ಒಂದು ಚಾನಲ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಇನ್ನು. ಆ ಚಾನಲಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಈಗ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ನೋಡ್ತಾ ಇದ್ದೀರಾ ಇದೇ ಚಾನಲ್ಲು. ಈ ವಿಡಿಯೋನ ನಾನು ಆ ಥರ ಮಾಡಿದ್ದು ಆಗಲೇ. ಈಗ ವಿಡಿಯೋನ ಓಪನ್ ಮಾಡ್ತೀನಿ. ಇವಾಗ ನಾನು ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ಕಮೆಂಟ್ ಬಾಕ್ಸನ್ನ ಓಪನ್ ಮಾಡಿದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನೋ ಒಂದು ನೋಟಿಫಿಕೇಷನ್ ತೋರಿಸ್ತಾ ಇದೆ ನೋಡಿ. ಇದು ಕಮೆಂಟ್ ಫಾರ್ ದಿಸ್ ವಿಡಿಯೋ ಅಂತ ತೋರಿಸ್ತಾ ಇದ್ದೀನಿ. ಕಮೆಂಟ್ ಮಾಡೋಕ್ಕೆ ಹೋದರೆ ಅದು ಕಮೆಂಟ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಕಮೆಂಟ್ ಹೋಗುತ್ತೆ. ಇವಾಗ ನಾನು ನನ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಆವಾಗ ನನ್ನ ಕಮೆಂಟ್ ಹೋಗುತ್ತಾ ಇಲ್ವಾ ಅಂತ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಇವಾಗ ಓಪನ್ ಆಗಿದೆ. ಕಮೆಂಟ್ ಮಾಡ್ಬೋದು ನೋಡಿ. ಇಲ್ಲಿ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ಕಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಇವಾಗ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇವಾಗ ನಾನು ಹಾಯ್ ಅಂತ ಕಮೆಂಟ್ ಮಾಡ್ತೀನಿ. ಈ ಒಂದು ಸೆಟ್ಟಿಂಗನ್ನು ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಎಷ್ಟು ಜನ ನಿಮಗೆ ಕಮೆಂಟ್ ಮಾಡ್ತಾರೆ ಅಷ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್. ಈ ಒಂದು ಸೆಟ್ಟಿಂಗನ್ನು ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗೂ ಇದೊಂದು ಆನ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬಹುದು. ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಒಂದು ಆಪ್ಷನ್ ಬಂದಿದೆ ಅಂತ ಅವ್ರಿಗೆ ಕೂಡ ಗೊತ್ತಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಗೈಸ್. ಬಾಯ್ ಬಾಯ್.